प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त कौसल्या सुप्रजा रामपूर्वा सन्ध्या प्रवर्तते ओ जगन्माते ನಿನ್ನ ಕರುಣೆಯ ಕಣ್ಣು ಸದಾ ನನ್ನ ಮೇಲಿರಲಿ ತಾಯಿ. ದಿನನಿತ್ಯ ನಿನ್ನನ್ನು ಯಾತಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಗೊತ್ತೇ ನನ್ನ ತಾಯಿ. ನನ್ನನ್ನ ತನ್ನ ಕಣ್ಣುಗಳಂತೆ ನನ್ನನ್ನು ಜೋಪಾನ ಮಾಡ್ಕೊಂಡು ಬಂದಿದ್ದಾನೆ. ತನಗೆಷ್ಟೇ ಕಷ್ಟ ಬಂದರೂ ನನ್ನನ್ನು ಅರಳಿದ ಹೂವಿನಂತೆ ಇಟ್ಟಿದ್ದಾನೆ. ನನ್ನ ಅಪ್ಪಟ ಬಂಗಾರನಮ್ಮ, ಅಪ್ಪಟ ಬಂಗಾರ. ಅವನಿಗೆ ಯಾವುದೇ ಕಷ್ಟ ಬಂದರೂ ಅದನ್ನು ದೂರ ಕಟ್ಟಿ ಅವನಿಗೆ ಒಳ್ಳೆ ಹೆಂಡತಿ ಅಂದ್ರೆ ನನಗೆ ಒಳ್ಳೆ ಅತ್ತಿಗೆ ಸಿಕ್ಕರೆ ಅಷ್ಟೇ ಸಾಕು ತಾಯಿ, ಅಷ್ಟೇ ಸಾಕು. ನಿನ್ನ ಕಷ್ಟಗಳನ್ನು ದೂರ ಮಾಡಿ ನೀ ಬೇಡದ ವರವನ್ನು ನೀಡುತ್ತಾನೆ ಆ ಸಿದ್ದೇಶ್ವರ ಕಾಣ್ತಾರೆ ಭಕ್ತಳೆ. ಓಹೋ ಮೋಹನ್, ನೀವಾ? ಬನ್ನಿ, ಅಣ್ಣ ಮನೆಯಲ್ಲಿಲ್ಲ, ಕುಳಿತುಕೊಳ್ಳಿ. ನೋಡಿ, ನೀವು ಪ್ಯಾಂಟಿನ ಜನ, ನಿಮ್ಮನ್ನು ಕುರ್ಚಿ ಮೇಲೆ ಕೂಡಿಸುವಷ್ಟು ಯೋಗ್ಯತೆನ ಆ ದೇವರು ನಮ್ಗೆ ಇನ್ನೂ ಕೊಟ್ಟಿಲ್ಲ. ನೆಲದ ಮೇಲೆ ಕೂತಿಕೊಳ್ಬೇಕು. ಆ ಮಾತೇಕ ರೂಪ. ಪ್ಯಾಂಟ್ ಧರಿಸಿದವರೆಲ್ಲ ದರಿಗಿಳಿದು ಬಂದವರೇನು, ಹುಟ್ಟುವಾಗಲೇ ಶ್ರೀಮಂತರಾಗಿ ಹುಟ್ಟಿರ್ತಾರೇನು, ಸಾಯುವಾಗ ಶ್ರೀಮಂತಿಕೆಯನ್ನು ಹೊತ್ತುಕೊಂಡು ಹೋಗ್ತಾರೇನು. ಓಹೋ ಹೀಗೇನು? ಹಾಗಾದ್ರೆ ನಾನು ಅಂದಿದ್ದು ತಪ್ಪಾಯ್ತು ಬಿಡಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಏನು ರೂಪ ಅವರೇ ಕ್ಷಮೆ ಕೇಳ್ತಿದ್ದೀರಲ್ಲ, ನೀವೇನು ಮಾಡಿದಿರಿ ಅಂತ ತಪ್ಪು? ಏನ್ರಿ, ಯಾಕ್ರಿ ನನಗೆ ರೀ ಹಚ್ಚಿ ಮಾತಾಡ್ತಾ ಇದ್ರಾ? ನೀವು ನನಗೆ ರೀ ಅಂತ ಕರೆದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ. ಹೋಗಿಪ್ಪ. ಹಾಗಾದರೆ ನೀನೇಗೆ ನನಗೆ ರೀ ಆಗ್ತೀಯ? ನೋಡಿ, ನೀವು ಕಲಿತವರು, ಮೇಲಾಗಿ ದೊಡ್ಡವರು. ನಾನು ಯಾವಾಗಲೂ ನಿಮ್ಮನ್ನು ರೀ ಹಚ್ಚೇ ಕರೆಯೋದು, ಅದಕ್ಕೋಸ್ಕರ ರೀ ಅಂತ ಕರೆದೆ. ಓಹೋ, ಇವಳ ಮನಸ್ಸು ನನ್ನ ಮೇಲಿದ್ದಂತೆ ಕಾಣುತ್ತಿದೆ, ಅದಕ್ಕೆ ನಾಚುತ್ತಿರಬಹುದು. ಹಾ ರೂಪ, ನೀ ನನ್ನನ್ನು ಪ್ರೀತಿಸುತ್ತಾನೆ ಕರೆ? ಮೋಹನ್, ಏನ್ರಿ ನನ್ನನ್ನು ತಿಳ್ಕೊಂಡಿದ್ದೀರಾ? ನನ್ನನ್ನು ಆ ಮಟ್ಟಕ್ಕೆ ಇಳಿದವಳು ಅಂತ ತಿಳಿದುಕೊಂಡಿದ್ದೀರೇನು? ನೋಡಿ,
ನಿಮ್ಮನ್ನು ಯಾವತ್ತೂ ನಾನು ಆ ದೃಷ್ಟಿಯಿಂದ ನೋಡಿಲ್ಲ. ನಿಮ್ಮ ಭಾವನೆಯನ್ನು ತೆಗೆದು ಹಾಕಿ. ಹಾಗಾದರೆ ನನ್ನನ್ನು ಕ್ಷಮಿಸಿಬಿಡು ರೂಪ. ನಿನ್ನ ಮದುವೆ ಬಗ್ಗೆ ಕೊರಗುತ್ತಿರುವ ಚಿಂತೆಯನ್ನು ದೂರ ಮಾಡಬೇಕೆಂದರೆ ನನ್ನಲ್ಲಿ ಹಣ ಕೊಟ್ಟು ಸಹಾಯ ಮಾಡುವ ಸಾಮರ್ಥ್ಯ ನನ್ನಲ್ಲಿಲ್ಲ. ಈಗಿನ ಸಮಾಜದಲ್ಲಿ ಒಂದು ಹೆಣ್ಣಿನ ಮದುವೆ ಮಾಡಬೇಕೆಂದರೆ 5 ರಿಂದ 6 ಲಕ್ಷ ಹಣ ಬೇಕೇ ಬೇಕು. ಅಂದ ಹಾಗೆ ನಿನ್ನನ್ನು ನಾನೇ ಮದುವೆ ಮಾಡಿಕೊಂಡು ತಿಳಿದು ನಿನ್ನ ಮನಸ್ಸನ್ನು ತಿಳಿದಿದೆ. ನನ್ನನ್ನು ಕ್ಷಮಿಸಿಬಿಡು. ಹಾಗೇನಿಲ್ಲ ಮೋಹನ್. ನೋಡಿ, ನೀವೆಂತವರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನನಗೆ ಒಳ್ಳೆ ಹೆಂಡತಿ ಸಿಗ್ಬೇಕು, ನನಗೆ ಒಳ್ಳೆ ಅತ್ತಿಗೆ ಬರ್ಬೇಕು ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ನನ್ನ ಚಿಕ್ಕಂದಿನಿಂದಲೂ ನನಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದಾನೆ. ನನ್ನ ಸುಖಕ್ಕೋಸ್ಕರ ನನಗೆ ದ್ರೋಹ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಅವನಿಗೆ ಮೋಸ ಮಾಡಿ ನಿನಗೆ ಮಾತು ಕೊಡೋದಕ್ಕೆ ಆಗೋದಿಲ್ಲ. ನಿನ್ನ ಅಣ್ಣನಿಗೆ ಎಲ್ಲ ವಿಷಯನ ತಿಳಿಸಬಲ್ಲೆ, ಬಟ್ ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲದಿದ್ದರೆ ನನ್ನ ಖಂಡಿತ ತೊಂದರೆ ಕೊಡೋದಿಲ್ಲ. ನಾ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ನಿನ್ನ ಮನಸ್ಸಿದ್ದವನ ಜೊತೆಗೆ ಮದುವೆ ಮಾಡಿಸುತ್ತೇನೆ. ಇದು ಸತ್ಯವಾದ ಮಾತು ರೂಪ. ನಾನು ಬರುತ್ತೇನೆ. ನೋಡಿ, ನಾನು ಆಡಿದ ಮಾತಿನಿಂದ ನಿಮ್ಮ ಮನಸ್ಸಿಗೆ ನೋವಾಯ್ತೆ ಮೋಹನ್. ನೋಡಿ, ನೀವು ನನ್ನನ್ನು ಕೈ ಹಿಡಿತೀನಿ ಅಂದಾಗ ಏನೋ ಚೇಷ್ಟೆ ಮಾಡ್ತಾ ಇರ್ಬೋದು ಅಂತ ತಿಳ್ಕೊಂಡು ನಾನು ಆ ರೀತಿ ಮಾತಾಡ್ಬಿಟ್ಟೆ. ನೀವು ನನ್ನನ್ನು ಕೈ ಹಿಡಿತೀರಿ ಅಂದ್ರೆ ನನಗೂ ಇಷ್ಟನೇ. ನಿಮ್ಮ ಕೈ ಹಿಡಿದ್ರೆ ನಾನು 7 ಜನ್ಮದ ಪುಣ್ಯ ಮಾಡ್ತೀನಿ ಮೋಹನ್. ಹಾಗಾದರೆ ಈ ಸಂತೋಷದಲ್ಲಿ ಒಂದು ಸುರಿಸಬಾರದೆ ಸುಮಧುರ ಗೀತೆಯನ್ನು. ಅನ್ನ ಬರುವ ವೇಳೆತು ಅಡಿಗೆ ಮಾಡ್ತಾ ಇದ್ದೆ. ಇಬ್ರು ಕೂಡಿ ಮೊದಲು ಊಟ ಮಾಡ್ಬೇಕು ತಾನೇ? ಊಟ ಮಾಡಿದರೆ ಆಮೇಲೆ ಊಟ ಮಾಡಿದ್ರೆ ಆಯ್ತು ರೂಪ. ಮೊದಲು ಈ ಸಂತೋಷ ಸಮಯದಲ್ಲಿ ಸುಮಧುರ ಗೀತೆ ಸುರಿಬಾರ್ದೆ. ನಿಮ್ ಇಷ್ಟದಂತೆ ಆಗ್ಲಿ. ನೀವು ಗಟ್ಟಿಯಾಗಿ ಮಾತಾಡಿದ್ರ ನಿಮ್ಮನ್ನು ಸಂತೋಷದಿಂದ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸರಿ. ಕೊನೆವರೆಗೂ ಬದುಕಬೇಕು ನನ್ನೊಲವೇ ನೀ ಬಾರಿ ನನ್ನ ಚೆಲುವೆ ಬಳಿ ಬಗಳು ಸಿಹಿ ಮುತ್ತು ನೀಡೋ ಸಿಹಿ ಮುತ್ತಿನ ಕಾಲಿಗೆ ಈ ಬಾರಿ ನನ್ನ ಸನಿಹಕ್ಕೆ ನೀನಂದ್ರೆ ತುಂಬಾ ಇಷ್ಟ. ಸಿಹಿ ಮುತ್ತಿನ